ನಮಸ್ಕಾರಪ್ಪ ಎಲ್ಲರಿಗೂ. ನಮ್ಮ ಗದಗ್ನಾಗ ವೀರೇಶ್ವರ ಪುಣ್ಯಾಶ್ರಮ ಮಠದ ಜಾತ್ರೆ ಇತ್ತು. ಈ ಜಾತ್ರೆಗೆ ಕಲಾವಿದರ ಜಾತ್ರೆನೂ ಅಂತಾರೆ, ಸಂಗೀತ ಜಾತ್ರೆನೂ ಅಂತಾರೆ. ಯಾಕಂದ್ರೆ ಈ ಜಾತ್ರೆ ಒಳಗೆ ಎಲ್ಲ ಕಲಾವಿದರು ಭಾಗವಹಿಸಿರ್ತಾರೆ. ಹೀಗಾಗಿ ಇದಕ್ಕೆ ಕಲಾವಿದರ ಜಾತ್ರೆನೂ ಅಂತಾರೆ, ಸಂಗೀತ ಜಾತ್ರೆನೂ ಅಂತಾರೆ. ಜಾತ್ರೆ ಒಳಗೆ ಎಷ್ಟು ಚಂದೆಲ್ಲ ಅಂಗಡಿ ಅದೆಲ್ಲ ರೆಡಿ ಮಾಡಿದ್ರೆ ಚಂದ ಇತ್ತು ನೋಡಕ್ಕೆ. ಇಲ್ಲಿ ನೋಡ್ರಿ ಹುಡುಗರು ಎಷ್ಟು ಚಂದ ಟಿ ಶರ್ಟ್ ಹಾಕೊಂಡು ನಿಂತಾರ ಜಾತ್ರೆ ನೋಡಕ್ಕಂತಂದು. ನೋಡ್ಕೊಂಬರಂಬರಿ ಜಾತ್ರೆ ಹೆಂಗಾಗುತ್ತೆ, ಏನೇನು ಮಾಡ್ತಾರೆ ಅಂತಂದು. ನಮ್ಮೂರ ಕಡೆ ಜಾತ್ರೆ ಅಂದ್ರೆ ಭಾಳ ಮಸ್ತ್ ಇರ್ತಾವೆ, ಮಜಾ ಇರ್ತೈತೆ ಜಾತ್ರೆ ಒಳಗೆ. ನೋಡ್ಕೊಂಬರಂಬರಿ ಡೊಳ್ಳು ಹೆಂಗೆ ಬರೆಸ್ತಾರೆ ನಮ್ಮ ಕಡೆ ಜಾತ್ರೆ ಒಳಗೆ ಅಂತಂದು ನೋಡ್ರಿ. ನೋಡ್ರಿ ಡೊಳ್ಳು ಬಾರಿಸೋದು ನೋಡಿದ್ರಲ್ಲ. ಈಗ ನೋಡ್ರಿ ತೇರ್ ಮ್ಯಾಗ ಅದೇನು ಕಳಸ ಇರುತ್ತಲ್ಲ, ಆ ಕಳಸಾನ ರೆಡಿ ಮಾಡಾಕತ್ತಾರ ಹೂವಿನ ಅಲಂಕಾರ ಮಾಡಿ. ನೋಡ್ರಿ ತೇರು ಎಷ್ಟು ಚಂದ ರೆಡಿ ಮಾಡ್ರ. ದೊಡ್ಡದೊಂದು ರುದ್ರಾಕ್ಷ ಮಾಲ ಹಾಕಿ. ಇದು ಒಳಗಿರೋದು ಸಂಗೀತ ಕಾರ್ಯಾಗಾರ ನಡೆಯತೈತಿ. ಸಂಜೆಗೆ ಜುಗಲ್ಬಂದಿ ಇರ್ತೈತಿ, ಸ್ಟೇಜ್ ರೆಡಿ ಮಾಡ್ಕೊಳತ್ತಿದ್ರು ನಾವು ಹೋದಾಗ. ಅದಾದ್ಮೇಲೆ ನಾವು ದೇವ್ರ ದರ್ಶನಕ್ಕಂತ ಹೊಂಟಿದ್ವಿ. ದೇವ್ರ ದರ್ಶನಕ್ಕೆ ಹೋಗಿ ಮುಂದೆ ಪಾಳೆ ಭಾಳ ಇತ್ತು, ಯಾಕಂದ್ರೆ ಜನನೂ ಭಾಳ ಇದ್ರೆ. ಹೀಗಾಗಿ ಪಾಳೆನೂ ಭಾಳ ಇತ್ತು. ನಾನು ಮತ್ತು ಆಮೇಲೆ ನಮ್ಮ ದೋಸ್ತ ದೇವ್ರ ದರ್ಶನಕ್ಕೆ ಹೋಗೋವಾಗ ಆ ತೇರೊಳಗೆ ಏನು ದೇವ್ರ ಮೂರ್ತಿ ಇಡ್ತಾರಲ್ಲ, ಆ ಮೂರ್ತಿ ಪಾಲ್ಕಿ ಒಳಗೆ ಬರಾಕತ್ತಿತ್ತು. ಅದು ಹೆಂಗೆ ಬರಾಕತ್ತಿತ್ತು ಅಂದ್ರೆ ಎಲ್ಲ ವಾದ್ಯಗಳನ್ನು ಬಾರಿಸ್ಕೊಂಡು ಏನಂದೆ ಪಾಲ್ಕಿ ಹೊತ್ಕೊಂಡು ಬರಾಕತ್ತಿದ್ರು. ಈಗ ಅದು ದೃಶ್ಯನೂ ನೋಡ್ರಿ ನೀವು, ಹೆಂಗಿರುತ್ತೆ ಏನಿರುತ್ತೆ, ಹೆಂಗೆ ತೊಗೊಂಬರ್ತಾರ ದೇವ್ರನ್ನ ಅಂತಂದು ನೋಡ್ಕೊಂಬರ್ರಿ. ಎಷ್ಟು ಚಂದ ಮಾಡ್ತಾರ, ಎಷ್ಟು ಚಂದ ತೊಗೊಂಬರ್ತಾರ ಅನ್ನೋದು ನೋಡ್ರಿ. ನೋಡಿದ್ರಲ್ಲ, ಇದಾದ್ಮೇಲೆ ನಾನು ಮತ್ತು ನಮ್ಮ ಗೆಳೆಯ ಹೋಗಿ ಪಾಳ್ಯಕ್ಕೆ ನಿಂತ್ವಿ. ಮತ್ತು ಹಳ್ಳಿ ನಮ್ಮ ಪಾಳ್ಯಕ್ಕೆ ನಿಂತೀವಿ. ಜನ ಭಾಳ ಇದ್ರು ಅಂತಂದು ನೋಡ್ರಿ ಅಷ್ಟು ದೂರ ಹೋಗ್ಬೇಕಾಗಿತ್ತು. ಪಾಳ್ಯಕ್ಕೆ ನಿಂತಿದ್ವಿ. ಇಷ್ಟೊತ್ತನ ವೇಟ್ ಮಾಡಿಂದ ನಮಗೂ ದರ್ಶನದ ಭಾಗ್ಯ ಸಿಕ್ತ. ನಾವು ಹೋದ್ವಿ, ದರ್ಶನ ಮಾಡತ್ತೀವಿ. ದೇವ್ರದ್ದು ಇಷ್ಟು ಚಂದ ಅಲಂಕಾರ ಮಾಡಿದ್ರು ಅಂದ್ರೆ, ಆ ಮೂರು ಗದ್ಗಿನ ಇಷ್ಟು ಚಂದ ಅಲಂಕಾರ ಮಾಡಿದ್ರು ಅಂದ್ರೆ ಅಷ್ಟು ಚಂದ ಅಲಂಕಾರ ಮಾಡಿದ್ರು. ಆಮೇಲೆ ಈ ಮಠದೊಳಗೆ ಸಂಗೀತ ಅಭ್ಯಾಸ ನಡಿತೈತಿ. ಮತ್ತು ಆಮೇಲೆ ಎಲ್ಲ ಸಂಗೀತದ ಇದನ್ನು ನಡಿತೈತಿ. ಇದು ದೇವ್ರದ್ದು ಅಲಂಕಾರ ಮಾಡಿದ ಫೋಟೋ ಹಾಕಿನಿ ನೋಡ್ರಿ. ಅದಾದ್ಮೇಲೆ ನಾವು ಹೊಳ್ಳಿ ಬರೋ ಮುಂದೆ ಇನ್ನೊಂದು ಸಲ ದರ್ಶನ ಮಾಡಿದ್ರೆ ಆತಂತ ನೋಡಿದ್ವಿ. ಇಲ್ಲೇ ಇವ್ರು ಹುಡುಗರು ನೋಡ್ರಿ, ನಮ್ಮದು ವಿಡಿಯೋ ಮಾಡಿರಿ ಅಂತಂದು ವಿಡಿಯೋ ಮಾಡಿಸ್ಕೊಂಡ್ರೆ. ಹೊಳ್ಳಿ ಬರೋ ಮುಂದೆ ನೋಡಿದ್ವಿ, ಇಲ್ಲಿ ಒಬ್ಬರು ಅಜ್ಜಾರು ಇದಾರಲ್ಲ, ಇವರು ಸಂಗೀತದ ಗುರುಗಳವರು. ಅದಾದಮೇಲೆ ಹಳ್ಳಿ ತಿರುಗಿ ಬರೋ ಮುಂದೆ ನಾವು ನೋಡಿದ್ವಿ, ಇಲ್ಲಿ ಒಂದು ಹುಡುಗ ಅವ್ರ ಅಪ್ಪಾಜಿ ಮೇಲೆ ಕುತ್ಕೊಂಡು ದೇವ್ರ ದರ್ಶನ ಮಾಡಾಕತ್ತಾನ. ಇಟ್ ಮೀನ್ಸ್ ದೇವ್ರ ಮೇಲೆ ಕುತ್ಕೊಂಡೆ ದೇವ್ರ ದರ್ಶನ ಮಾಡಾಕತ್ತಾನ. ಇದೊಂದು ಸೌಭಾಗ್ಯ ಆ ಹುಡುಗಂದ. ಅದಾದಮೇಲೆ ಆ ಮಠದ ಮುಂದೆ ಒಂದು ಹನುಮಂತನ ದೇವ್ರ ಐತಿ. ಹನುಮಂತರಾಯ ಕೈ ಮುಗಿದು ನಾವು ತೇರಿಗೆ ಉತ್ತತ್ತಿ ಒಗಿಬೇಕಂತಂದು ಹೋದ್ವಿ. ತೇರಿಗೆ ಉತ್ತತ್ತಿ ಒಗಿಬೇಕಂತ ಹೋದಾಗ ಎಷ್ಟು ಗದ್ದಲಿತ್ತು ಅಂದ್ರೆ, ಅಲ್ಲ ಆ ಗದ್ದಲದೊಳಗೆ ನಾನು ನಮ್ಮ ದೋಸ್ತ ಹಾಂಗೆ ಸ್ವಲ್ಪ ಜಾಗ ಮಾಡ್ಕೊಂಡು ಮುನ್ಕತ ಹೋದ್ವಿ. ಮುನ್ಕತ ಹೋಗಿ ಹೆಂಗಿದ್ರು ನಾವು ಉತ್ತತ್ತಿ ತೊಗೊಂಡಿದ್ವಿ ಆಲ್ರೆಡಿ. ಉತ್ತತ್ತಿದ ನೋಡ್ರಿ, ನಮ್ಗೊಂದೆರಡು ಉತ್ತತ್ತಿ, ಒಂದಿಷ್ಟು ಉತ್ತತ್ತಿ ತೊಗೊಂಡ, ನಾವೊಂದೆರಡು ಉತ್ತತ್ತಿ ತೊಗೊಂಡೆ, ಒಂದಿಷ್ಟು ಉತ್ತತ್ತಿ ತೊಗೊಂಡ. ಈಗ ತೇರಿಗೆ ಉತ್ತತ್ತಿ ಒಗಿದ್ವಿ ನಾವು. ಒಗೆಯೋ ಮುಂದೆ ಒಂದೂ ಕಳ್ಸಕ್ಕೆ ಬೀಳಲಿಲ್ಲ. ಆ ಕಡೆ ಈ ಕಡೆ ಈ ಕಡೆ ಬೀಳಾಕತ್ತಿದ್ವು. ನಾವು ಮತ್ತು ಒಗದ್ವಿ. ಉತ್ತತ್ತಿ ಒಗದ ಹಳ್ಳಿ ಏನು ರಿಟರ್ನ್ ನಾವು ಮನೆ ಕಡೆ ಬರಬೇಕಾಗಿತ್ತು. ಯಾಕಂದ್ರೆ ನಾವು ಊರಿಗೆ ಹೋಗ್ಬೇಕಾಗಿತ್ತು ಸಾಯಂಕಾಲ ನಮ್ಮ ದೋಸ್ತ. ಮತ್ತು ಆಮೇಲೆ ನಮ್ಮದು ಬೇರೆ ಕೆಲಸ ಇತ್ತು. ನಾವು ರಿಟರ್ನ್ ಬರುವಾಗ ಬಿಗ್ ಬಾಸ್ ಸ್ಪರ್ಧಿ ಮಾಳೋ ನಿಪ್ನಾಳವ್ರು ಇಲ್ಲಿ ನೋಡ್ರಿ, ಇಲ್ಲಿ ಹೊಂಟಾರ ನೋಡ್ರಿ. ಇಲ್ಲಿ ನಮ್ಮ ಪಕ್ಕಕ್ಕೆ ಹೋದ್ರೆ ಅಂದ್ರೆ ನಮ್ಮ ಬಾಜುಕ ಹೋದ್ರೆ ನಾವು ಅವ್ರು ನೋಡ್ಕೊಂಡು ಹಳ್ಳಿ ಬರತ್ತಿದ್ವಿ. ನೋಡ್ರಿ ಹುಡುಗರು ಎಷ್ಟು ಚಂದ ಎಂಜಾಯ್ ಮಾಡತ್ತಾರೆ.
ಹುಡುಗರು ಎಷ್ಟು ಚಂದ ಎಂಜಾಯ್ ಮಾಡತ್ತಿದ್ರಲ್ಲ ಹಂಗೆ ಪಾಲಕಿ ಮತ್ತು ಆಮೇಲೆ ತೇರು ಎಷ್ಟು ಚಂದ ರೆಡಿ ಮಾಡಿಟ್ಟಿದ್ರು ಅಂದ್ರೆ ಅಷ್ಟು ಚಂದ ರೆಡಿ ಮಾಡಿಟ್ಟಿದ್ರೆ ನಾನು ನಮ್ಮ ದೋಸ್ತ ಇನ್ನೊಂದು ಸಲ ದೇವ್ರ ಪಾಲ್ಕಿ ಮತ್ತು ಆಮೇಲೆ ತೇರು ನೋಡ್ಕೊಂಡು ಹೊಳ್ಳಿ ರಿಟರ್ನ್ ಮನೆ ಕಡೆ ಬಂದ್ವಿ. ಯಾಕಂದ್ರೆ ಮಳಿನೂ ಬರತ್ತಿತ್ತು, ನಮ್ಮದು ಬೇರೆ ಕೆಲ್ಸ ಇದ್ವು ಅಂತಂದೆ. ಮತ್ತು ನಾನು ನಮ್ಮ ದೋಸ್ತ ಮನೆ ಕಡೆ ಬಂದ್ವಿ. ಇಷ್ಟ ಜಾತ್ರೆ ಆಗಿದ್ದು ನಮ್ದು. ನಮಸ್ಕಾರ.